ಭಾರತ ದೇಶದಲ್ಲಿ ಇರ್ತಕ್ಕಂಥ ಭೂಮಿ, ಕೃಷಿ ಭೂಮಿ ವಿಸ್ತರಣೆ ಆಗಲ್ಲ, ಯಾವತ್ತೂ ವಿಸ್ತರಣೆ ಆಗಲ್ಲ, ಅದು ಸಂಕುಚಿತವಾಗ್ತದೆ. ಸ್ವಲ್ಪ ಈ ರಾಜಕಾರಣಿಗಳು ಇದರ ಬಗ್ಗೆ ಪರಿಜ್ಞಾನ ಇಟ್ಕೋಬೇಕು. ಇವತ್ತು ಭಾರತ ದೇಶದಲ್ಲಿ 160 ಕೋಟಿ ಜನಸಂಖ್ಯೆ ಮಿತಿಮಿರ್ತಾ ಇದೆ. ಇನ್ನು 10 ವರ್ಷದಲ್ಲಿ ಏನಾಗ್ತದೆ ಹೇಳೋಕೆ ಸಾಧ್ಯ ಇಲ್ಲ. ಕೃಷಿ ಭೂಮಿ 1 ವರ್ಷಕ್ಕೆ 1% ಕಡಿಮೆ ಆಗ್ತಾ ಇದೆ. ಯೋಚನೆ ಮಾಡಿ ರೈತ ಬಂಧುಗಳೇ, ನಮಗಿರ್ತಕ್ಕಂಥ ಪರಿಜ್ಞಾನ ನಿಮಗಿಲ್ಲವೇ? 1% ಕಡಿಮೆ ಆದ್ರೆ ನಮ್ಮಲ್ಲಿರ್ತಕ್ಕಂಥದ್ದು 60-65% ಇರ್ತಕ್ಕಂಥದ್ದು ಕೃಷಿ ಭೂಮಿ. ಈಗಾಗಲೇ 50% ಬಂದಿದೆ. ಇದೇನಾದ್ರೂ 40% ಬಂದ್ರೆ ನಮ್ಮ ದೇಶದಲ್ಲಿ ನಾವೆಲ್ಲ ಸಾಯೋದು. ಬಂಧುಗಳೇ, ಎಷ್ಟೋ ಜನ ಆಹಾರ ಭದ್ರತೆಗೋಸ್ಕರವಾಗಿ ಅವ್ರು ಕಾಯ್ತಾ ಇದ್ದಾರೆ. ಆಹಾರ ಏನಾದ್ರು ಈ ದೇಶದಲ್ಲಿ ಒಂದು ದಿನ ಆಹಾರ ಸಿಗದೇ ಇದ್ರೆ ಈ ಭಾರತ ದೇಶವನ್ನು ಆಡ್ಬಿಟ್ಟು ಸಹ ಸಾಕಾಗಲ್ಲ. ಇಂಥ ನೀತಿ ಇದೆ. ಏಕೆ ರಾಜಕಾರಣಿಗಳಿಗೆ ನೀವು ಥಿಂಕ್ ಮಾಡ್ತಾ ಇಲ್ಲ? ಭಾರತ ದೇಶದ ಬಗ್ಗೆ, ಜನರ ಬಗ್ಗೆ, ರೈತರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ನಮ್ಮ ತಾಲೂಕಿನಲ್ಲಿ ಮಾಡ್ತಾರೆ. ಬ್ರಿಟಿಷರ ಕಾಲದಲ್ಲಿ ಏನಾದರೂ 10 ಜನ ಚಳವಳಿ ಮಾಡಿದ್ರೆ ಇಮಿಡಿಯೇಟ್ ಅವನನ್ನು ಕರೆದು ಏನು ನಿನ್ನ ಸಮಸ್ಯೆ ಅಂತ ಕೇಳ್ತಾ ಇದ್ರು, ನ್ಯಾಯ ಒದಗಿಸ್ಕೊಡ್ತಾ ಇದ್ರು. ನಮ್ಮದೇ ಸರ್ಕಾರಗಳು, ನಮ್ಮದೇ ಸಂವಿಧಾನಗಳು, ನಮ್ಮದೇ ಪ್ರತಿನಿಧಿಗಳು. ಹಾಗೆ ಒಬ್ಬರು ಬಂದು ಏನಾದ್ರೂ ಏನು ಎಲ್ಲೋ ಸಹಿ ಮಾಡ್ತಾನೆ, ಯಾವನೋ ತಿಳಿಯತಕ್ಕಂಥ ವ್ಯಕ್ತಿ MB ಪಾಟೀಲ್ ಅಂತಕ್ಕಂಥ ವ್ಯಕ್ತಿ ಅದಕ್ಕೆ ಸಹಿ ಮಾಡಿಸ್ತಾನೆ. ರಾಜ್ಯಪಾಲರ ಆದೇಶ ಪಡಿತಾರೆ, ನೋಟಿಫಿಕೇಶನ್. ಒಬ್ಬ ರೈತನನ್ನು ಕೇಳಿಲ್ಲ. ಒಬ್ಬ ವ್ಯಕ್ತಿ ನಿನ್ನ ಜಮೀನು ಕೊಡ್ತೀಯಾ, ನೀನು ಇಂಥ ಬೆಲೆ ಕೊಡ್ತೀನಿ, ಈ ಡ್ರೈಲೈನ್ ಕೈಗಾರಿಕೆ ಮಾಡ್ತೀವಿ, ನೀವು ಬತ್ತು ಉದ್ಯೋಗ ಕೊಡ್ತೀವಿ, ಒಬ್ಬರು ಕೇಳಿಲ್ಲ. ನೋಟಿಸ್ ಇಶ್ಯೂಡ್ 6-1. ಯಾವ ಸರ್ವಾಧಿಕಾರ ಇದೇನು? ಬ್ರಿಟಿಷರ ಸರ್ಕಾರ ಎಷ್ಟು ಚೆನ್ನಾಗಿತ್ತು, ನಮ್ಮದೇ ಸರ್ಕಾರ ಬಂದು ನಮ್ಮನ್ನ ಈ ರೀತಿ ಆಳ್ತಾ ಇದ್ದಾನೆ. ನಮ್ಗೆ ನಾಚಿಕೆ ಆಗ್ತಾ ಇದೆ. ನಾವು ಯಜಮಾನ್ರಿ. ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು, ನಾವು ಯಜಮಾನರು, ಯಾರು ಅಡಿಯಾಳುಗಳಲ್ಲ, ಮೆಟ್ಟಿ ತಕೊಂಡ್ರು ಅಂತ ಇದ್ರು. ಆ ಯಜಮಾನ ಆಗಿರ್ತಕ್ಕಂಥ ನಮ್ಮ ಜಮೀನು ಬಳಿ ನೀವು ನೋಟಿಸ್ ಇಶ್ಯೂ ಮಾಡಿ 106 ವರ್ಷಗಳ ಅನುಬಂಧ ನಮ್ಮ ತಾಯಿ ತಕ್ಕಂತಕ್ಕಂಥ ಜಮೀನನ್ನ ಕಿತ್ಕೊಳ್ತಾ ಇರ್ಬೋದು. ಯಾವ ಜನ ನಿಮ್ಮ ಹತ್ರ ಬರ್ತಾರೆ, ಇಚ್ಛಾಸ್ತಮನ ಕೇಳಿ ಹೋಗ್ತಾರೆ, ಇಚ್ಛಾಸ್ತಮನ. ನಮ್ಮಂತ ಅನೇಕ ರೈತರು ಬರೋಣ, ಬೆಳಿಗ್ಗೆ ಹೋದ್ರೆ ನನ್ನ ಜಮೀನು ದುಡ್ಕೊಂಡು ತಿಂತಕ್ಕಂಥವ್ರು ನಾವು. ನಮ್ಗೆ ಅದ್ಬಿಟ್ಟು ಬೇರೆ ಕೆಲಸ ಗೊತ್ತಿಲ್ಲ ನಮ್ಗೆ. ಯಾರೋ ಕೆಲವು ಜನ ಕಮರ್ಷಿಯಲ್ ಮಾಡಬಹುದು. ದಯವಿಟ್ಟು ಪ್ರಾಮಾಣಿಕವಾದ ರೈತನ ಬಗ್ಗೆ ನಾವು ಕೇಳಿ ಬಂಧುಗಳೇ ಮಾಡಿ. ಇದೇ ರೀತಿ ಮುಂದುವರಿಸಿದ್ದೆ ಆದ್ರೆ ನಾವು ನಂಬಿರ್ತಕ್ಕಂಥದ್ದು ಸಿದ್ದರಾಮಣ್ಣ.